ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಿಜೆಪಿ ಕೂಡ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇನ್ನು ದರ್ಗಾ ಗಲಾಟೆಯ ಪ್ರಕರಣ 13 ಕೇಸ್ ವಾಪಸ್, ಕಾನೂನು ಹೋರಾಟಕ್ಕೆ ಬಿಜೆಪಿಯ ಮುಖಂಡರು ರೆಡಿಯಾಗಿದ್ದಾರೆ. ಸರ್ಕಾರದ ನಡೆಯನ್ನ ಖಂಡಿಸಿ ಕೋರ್ಟ್ನ ಮೊರೆ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮುಸ್ಲಿಂ ಓಲೈಕೆ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಜಿಲ್ಲಾ ಬಿಜೆಪಿ ಮುಖಂಡ ಹರ್ಷಾನಂದ್ ಅವರು ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದು ಹೇಗೆ, ನಾವು ಕಾನೂನು ಹೋರಾಟವನ್ನು ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ. ರಾಜ್ಯ ಸರ್ಕಾರ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ 2022ರಲ್ಲಿ ನಡೆದಂತಹ ಗಲಾಟೆ ಪ್ರಕರಣದ 13 ಪ್ರಕರಣಗಳನ್ನು ಕೈಬಿಟ್ಟಿದ್ದಾರೆ. ಇದು ಏನಂದರೆ ಸಹಜವಾಗಿ ಬಿಜೆಪಿ ಹಾಗೂ ಹಿಂದೂ ಮುಖಂಡರನ್ನು ಕೆರಳಿಸುವಂತೆ ಮಾಡಿದೆ. ಸೊ ಇದರ ಬಗ್ಗೆ ಮಾತಾಡೋದಕ್ಕೆ ಹರ್ಷಾನಂದ್ ಗುತ್ತೇದಾರ್ ಬಿಜೆಪಿ ಮುಖಂಡರು ನಮ್ಮೊಂದಿಗೆ ಇದ್ದಾರೆ. ಸರ್, ಈಗ ನಿಮ್ಮ ಆಳಂದಲ್ಲಿ ನಡೆದ 2022ರಲ್ಲಿ ನಡೆದಂತಹ ಗಲಾಟೆ ಪ್ರಕರಣವನ್ನು ಸರ್ಕಾರ ಕೈ ಬಿಟ್ಟಿದೆ. ಸೊ ತಾವು ಕೂಡ ಆ ಸಂದರ್ಭದಲ್ಲಿ ಪೂಜೆಗೆ ತೆರಳಿದ್ರಿ, ತಮ್ಮ ಮೇಲೂ ಕೂಡ ಹಲ್ಲೆಗೆ ಯತ್ನ ಆಗಿತ್ತು. ಇಂತಹ ಒಂದು ಪ್ರಕರಣವನ್ನು ಕೈ ಬಿಟ್ಟಿದ್ದಾರೆ ಸಚಿವ ಸಂಪುಟದಲ್ಲಿ, ಏನಂತೀರಾ? ಇದು ಕಾಂಗ್ರೆಸ್ ಸರ್ಕಾರ ಏನು ಪ್ರಕರಣಗಳು ವಾಪಸ್ ತಗೊಂಡಿದ್ದಾರೆ, ಇದು ನಾವು ಖಂಡಿಸ್ತೀವಿ. ಮತ್ತು ಈ ರೀತಿ ಕ್ರಮ ಅವರು ಅಧಿಕಾರ ದುರುಪಯೋಗ ಮಾಡ್ಕೊಂಡು ಈ ರೀತಿ ಕ್ರಮಗಳು ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಮುಸ್ಲಿಮರನ್ನು ಓಲೈಕೆ ಮಾಡ್ಕೊಳ್ಳೋ ಸಲುವಾಗಿ ಏಕೈಕ ಉದ್ದೇಶದಿಂದ ಈ ಪ್ರಕರಣಗಳನ್ನು ಅವರು ಹಿಂಪಡ್ಕೊಂಡಿದ್ದು ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾವಾಗಿನಿಂದ ಕಾಂಗ್ರೆಸ್ ಸರ್ಕಾರ ಬಂದದ ಆವಾಗಿನಿಂದ ಮುಸ್ಲಿಂ ಓಲೈಕೆ ಅಂತೂ ಅತಿ ಹೆಚ್ಚು ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದರೂ ಏನು ಕ್ರಮ ಕೈಗೊಳ್ಳಲ್ಲ, ಅದನ್ನು ಸಮರ್ಥನೆ ಮಾಡ್ಕೋತಾರೆ. ಮತ್ತು ಈಗ ನಮ್ಮ ಆಳಂದ ಪ್ರಕರಣದಲ್ಲಿ ಇವತ್ತು ಅದು ಒಂದು ಕೋಮು ಗಲಭೆ ಅಂತ ಅಲ್ಲ, ಅದು ಆರ್ಗನೈಸ್ಡ್ ಕ್ರೈಮ್, ವೆಲ್ ಪ್ಲ್ಯಾಂಡ್ ಕ್ರೈಮ್. ಸುಮಾರು 15 ದಿವಸದಿಂದ ಅವರು ಅಲ್ಲಿ ತಯಾರಿ ಮಾಡಿಕೊಂಡು ಗುಂಡುಗಲ್ಗಳನ್ನು ಜಮಾ ಮಾಡಿಕೊಂಡು ಅವರು ದರ್ಗಾದಲ್ಲಿ ಮತ್ತು ಅವ್ರ ಮನೆಗಳ ಮೇಲೆ ಜಮಾವಣೆ ಮಾಡಿಕೊಂಡು ತಲ್ವಾರು ಕಟ್ಟಿಗೆ ಹಿಡ್ಕೊಂಡು ಬ್ಯಾರೆಲ್ದಲ್ಲಿ ಖಾರ ಮಿಕ್ಸ್ ಮಾಡಿ ನೀರು ಇಟ್ಕೊಂಡು ಇದು ನಾವು ಯಾವಾಗ ಬರ್ತೀವಿ ಅವಾಗ ಹಲ್ಲೆ ಮಾಡಬೇಕು ಅಂತಂದು ಒಂದು ದಿವಸ ಹಿಂದೆ ಮೀಟಿಂಗ್ ಮಾಡಿದ್ದು. ಆ ಮೀಟಿಂಗ್ ವೀಡಿಯೋಸ್ ಕೂಡ ಅವ, ನಾವು ಯಾವ ರೀತಿ ಇವ್ರಿಗೆ ತಡಿಬೇಕು ಅಂತಂದು. ಅಂದರೆ ಇದೊಂದು ಆರ್ಗನೈಸ್ಡ್ ಕ್ರೈಮ್. ಆದರೆ ಇವರು ಸರ್ಕಾರ ಇವು ಎಲ್ಲ ಪೊಲೀಸರು ನ್ಯಾಯಾಲಯದಲ್ಲಿ ಸಲ್ಲಿಸಿದ್ರು ಕೂಡ ಇದನ್ನು ವಾಪಸ್ ತಗೋತಾರ ಅಂತಂದ್ರೆ ಮುಸ್ಲಿಮ್ರಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತಂದರೆ, ನಿಮಗೆ ಯಾವುದೇ ಸಂವಿಧಾನ ಇಲ್ಲ, ನಿಮ್ಗೆ ಯಾವುದೇ ಕಾನೂನಿಲ್ಲ, ನೀವು ಮುಕ್ತವಾಗಿ ಏನು ಬೇಕಾದರೂ ನಿಮ್ಮ ಇಸ್ಲಾಂ ಧರ್ಮದ ಅಡಿಯಲ್ಲಿ ನೀವು ಜಿಹಾದ್ ಮಾಡ್ಬೋದು, ನೀವು ಆತಂಕವಾದ ಮಾಡ್ಬೋದು, ಏನು ಮಾಡ್ಬೋದು, ನಮ್ಮದು ರಕ್ಷಣೆ ಇದೆ, ನೀವು ಫ್ರೀಯಾಗಿ ಏನು ಮಾಡಿರಿ ಅಂತ ಸಂದೇಶ ನಡೆ ಅನ್ಸರಿ. ನಾವು ಏನು ಈ ಪ್ರಕರಣಗಳು ಹಿಂದೆ ಇದರಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್, ನಮ್ಮ ವಾಹನದ ಚಾಲಕ ಆನಂದ್ ಸೂರ್ಯವಂಶಿ ಅಂತಂದು ಅವರು ನಾವು ಹೋಗುವಾಗ ನಮ್ಮ ಮೇಲೆ ಏನು ಹಲ್ಲೆ ಆಗಿತ್ತು, ಕಾರೆಲ್ಲ ಜಖಮ್ ಮಾಡಿದರು, ಅದರ ಕಂಪ್ಲೇಂಟ್ನು ಕೂಡ ಇವತ್ತು ಅವರು ವಾಪಸ್ ತೊಗೊಂಡಿದ್ದಾರೆ. ಅದು ಸರ್ಕಾರಕ್ಕೆ ಖಾಸಗಿ ಕಂಪ್ಲೇಂಟ್ಗಳನ್ನು ಹಿಂಪಡೆಯುವಂಥ ಅಧಿಕಾರ ಇಲ್ಲ, ಅದನ್ನು ಕೂಡ ಇವತ್ತು ಅಧಿಕಾರ ದುರುಪಯೋಗ ಮಾಡಿಕೊಂಡು ತೆಕ್ಕೊಂಡಿದ್ದಾರೆ. ಅದಕ್ಕೆ ಇದು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ, ಅಲ್ಲಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ. ಮತ್ತು ಈ ವಿಷಯಗಳು ಏನು ಓಲೈಕೆ ರಾಜಕಾರಣ ಮತ್ತು ಹಿಂದೂಗಳನ್ನು ಒಂದು ಮೂಲೆ ಗುಂಪು ಮಾಡೋದು, ಅವಮಾನ ಮಾಡೋದು, ಅವರ ಅಧಿಕಾರ ಅವ್ರ ಮೇಲೆ ಆದಂಥ ಅನ್ಯಾಯಗಳನ್ನು ಇವತ್ತು ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಏನು ಮಾಡ್ತಾ ಇದ್ದಾರೆ, ಇದನ್ನು ನಾವು ಸಾರ್ವಜನಿಕರ ಮಧ್ಯದಲ್ಲಿ ಉಗ್ರವಾದಂಥ ಹೋರಾಟ ತೊಗೊಂಡು ಹೋಗ್ತೀವಿ. ಮತ್ತು ಈ ಪ್ರಕರಣ ಪುನಃ ಮತ್ತೆ ನ್ಯಾಯಾಲಯದಲ್ಲಿ ನಡೆಯುವಂಗೆ ನಾವು ಮಾಡುವಂಥ ಕೆಲಸ ಮಾಡ್ತೀವಿ. ತಾವು ಕೇವಲ ಪ್ರೈವೇಟ್ ಕಂಪ್ಲೇಂಟ್ ಸಂಬಂಧನ ಕೋರ್ಟ್ಗೆ ಹೋಗ್ತಿರೋ, ಏನು ಎಂಟೈರ್ 13 ಪ್ರಕರಣ ಕೈ ಬಿಟ್ಟಿದ್ದಕ್ಕೆ ಹೋಗ್ತಾ ಇದ್ದೀರೋ? ಇಲ್ಲ, ಎಂಟೈರ್ ಪ್ರಕರಣಕ್ಕೆ ನಾವು ಹೋಗ್ತೀವಿ. ಯಾಕಂದರೆ ಹಿಂದೆ ಕೂಡ ಚಿತ್ತಾಪುರದಲ್ಲಿ ಒಂದು ಪೊಲೀಸ್ ವಾಹನದ ಮೇಲೆ ಹಲ್ಲೆ ಆದಾಗ ಅದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದಾಗ ಅದು ಕೋರ್ಟ್ ಸ್ಟೇ ಕೊಟ್ಟಿದೆ. ಸರ್ಕಾರ ಅದನ್ನು ಹಿಂಪಡ್ಕೊಂಡಿದ್ರು, ಸರ್ಕಾರದ ಕೇಸ್ ಆಗಿದ್ರು ಕೂಡ ಇವತ್ತು ನ್ಯಾಯಾಲಯ ಸ್ಟೇ ಕೊಟ್ಟಿದೆ. ಅದಕ್ಕೆ ನಾವು ಎಲ್ಲ ಪ್ರಕರಣಗಳನ್ನು ಸ್ಟೇ ಕೊಡಬೇಕು ಮತ್ತು ಇವು ನಡಿಬೇಕು ಕೇಸ್ ಅಂತಂದು ಹೋಗ್ತೀವಿ ಕೋರ್ಟಲ್ಲಿ. ಸೊ ಇದಿಷ್ಟು ಹರ್ಷಾನಂದ್ ಗುತ್ತೇದಾರ್ ಅವರ ಮಾತಾಗಿತ್ತು. ಏನಂದರೆ ಈ ಒಂದು ಪ್ರಕರಣ ಸಂಬಂಧ ಪ್ರೈವೇಟ್ ಕಂಪ್ಲೇಂಟನ್ನು ಕೂಡ ಸಚಿವ ಸಂಪುಟ ಕೈಬಿಟ್ಟಿದೆ, ಇದು ಕಾನೂನು ಬಾಹಿರವಾಗಿದೆ. ಹೀಗಾಗಿ ಆ ಒಂದು ಪ್ರಕರಣ ಸೇರಿದಂತೆ ಎಂಟೈರ್ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ 13 ಪ್ರಕರಣ ಕೈಬಿಟ್ಟಿದೆ. ಆ ಒಂದು ಪ್ರಕರಣಗಳ ವಿರುದ್ಧ ಏನಂದರೆ ಸಚಿವ ಸಂಪುಟದ ನಿರ್ಧಾರದ ವಿರುದ್ಧ ನಾವು ಕಾನೂನು ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.